ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾ ವೇದಿಕೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕುರಿತು ಚರ್ಚೆಯನ್ನು ಮಾಡಲಿದ್ದೇವೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ವಿಡಿಯೋದಲ್ಲಿ ಇದರ ಹಿನ್ನೆಲೆ ಏನು, ಹಾಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮುಕ್ತ ವ್ಯಾಪಾರ ಅಂತಂದರೆ ಇದರ ಅರ್ಥವನ್ನು, ಹಾಗೆ ಇದರ ಪ್ರಯೋಜನ, ಇದರ ಉದ್ದೇಶ, ಹಾಗೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕುರಿತಂತೆ ಭಾರತ ಯಾವೆಲ್ಲ ಒಂದು ದೇಶಗಳೊಟ್ಟಿಗೆ ಸಹಿಯನ್ನು ಹಾಕಿದೆ ಅನ್ನೋಂಥದ್ದನ್ನು ಡಿಸ್ಕಸ್ಸನ್ನು ಮಾಡಲಿದ್ದೇವೆ. ಸೊ ಮೊದಲನೇದಾಗಿ ಇದರ ಹಿನ್ನೆಲೆಯನ್ನು ನೋಡೋಣ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಇಲ್ಲಿ ಒಪ್ಪಂದಕ್ಕೆ ಬರಲಾಗಿದೆ. ಸೊ ಈ ಒಂದು ಒಪ್ಪಂದ ಭಾರತದ 18ನೇ ಮುಕ್ತ ವ್ಯಾಪಾರ ಒಪ್ಪಂದ ಆಗಿದೆ. ಸೊ ಈ ಒಂದು ಒಪ್ಪಂದ ಮುಂದಿನ 3 ತಿಂಗಳಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗತ್ತೆ. ಸೊ ಹೀಗಾಗಿ ಇದು ಮುಂದಿನ ವರ್ಷದಿಂದ ಅಂದರೆ 2026ರಲ್ಲಿ ಇದು ಅನುಷ್ಠಾನಕ್ಕೆ ಬರಲಿದೆ. ಸೊ ಇದರ ಉದ್ದೇಶ ಇಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಅಂದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು, ಹಾಗೆ ಉಭಯ ದೇಶಗಳ ನಡುವಿನ ಒಂದು ಹೂಡಿಕೆಯನ್ನು ಉತ್ತೇಜಿಸುವುದು ಇದರ ಉದ್ದೇಶ ಆಗಿದೆ. ಸೊ ನಾವಿವಾಗ ಈ ಮುಕ್ತ ವ್ಯಾಪಾರ ಒಪ್ಪಂದ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಈ ಒಂದು ಒಪ್ಪಂದದ ಅಡಿಯಲ್ಲಿ 2 ಅಥವಾ ಹೆಚ್ಚಿನ ರಾಷ್ಟ್ರಗಳ ನಡುವಿನ ಒಂದು ಆರ್ಥಿಕ ಒಪ್ಪಂದ ಇದಾಗಿದೆ. ಸೊ ಇವಾಗ ಇಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ಇದೇ ರೀತಿ 2 ಅಥವಾ 2ಕ್ಕಿಂತ ಹೆಚ್ಚಿನ ದೇಶಗಳು ಕೂಡ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಈ ಒಂದು ಒಪ್ಪಂದದ ಅಡಿಯಲ್ಲಿ ಆಮದು ಮತ್ತು ರಫ್ತು ಏನು ಇವುಗಳ ಮೇಲೆ ವಿಧಿಸುವಂಥ ಕಸ್ಟಮ್ ಸುಂಕ ಏನಿರುತ್ತೆ ಅಥವಾ ಕಸ್ಟಮ್ ಡ್ಯೂಟಿ ಏನಿರುತ್ತೆ ಇವುಗಳನ್ನ ಕಡಿತ ಮಾಡಲಾಗತ್ತೆ. ಕಡಿತ ಅಂದರೆ ಸಂಪೂರ್ಣವಾಗಿ ಮಾಡಬಹುದು, ಅಥವಾ ಅದನ್ನು ಇಲ್ಲಿ ರದ್ದು ಅಂದರೆ ಇಳಿಕೆಯನ್ನು ಕೂಡ ಮಾಡಬಹುದು, ಅಥವಾ ಅದನ್ನು ಸಂಪೂರ್ಣವಾಗಿ ರದ್ದನ್ನು ಕೂಡ ಮಾಡಬಹುದು. ಈ ರೀತಿ ಒಂದು ಅವಕಾಶ ಇರುತ್ತೆ ಇಲ್ಲಿ. ಹಾಗೆ ವ್ಯಾಪಾರದ ನಿಯಮಗಳ ಸರಳೀಕರಣವನ್ನು ಮಾಡಲಾಗತ್ತೆ. ಸೊ ಈ ಮೂಲಕ ಇಲ್ಲಿ ರಫ್ತು, ಹೂಡಿಕೆ ಮತ್ತು ಮಾರುಕಟ್ಟೆ ವಿಸ್ತರಣೆ ಆಗತ್ತೆ. ಸೊ ಉದಾಹರಣೆಗೆ ಇವಾಗ ಭಾರತ ಮೊದಲು ನ್ಯೂಜಿಲೆಂಡ್ಗೆ ಇಲ್ಲಿ ಜವಳಿ ಉತ್ಪನ್ನವನ್ನು ರಫ್ತು ಮಾಡ್ತಾಯಿತ್ತು, ಜವಳಿ. ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಈ ನ್ಯೂಜಿಲೆಂಡ್ಗೆ ಈ ಒಂದು ತನ್ನ ಜವಳಿ ಉತ್ಪನ್ನವನ್ನು ರಫ್ತು ಮಾಡುವಂಥ ಸಂದರ್ಭದಲ್ಲಿ 10ರಿಂದ 15% ಸುಂಕವನ್ನು ಕಟ್ಟಬೇಕಾಗಿತ್ತು. ಆದರೆ ಈ ಒಂದು ಮುಕ್ತ ವ್ಯಾಪಾರದಿಂದ ಏನಾಗುತ್ತೆ, ಇಲ್ಲಿ ಸುಂಕವನ್ನು ಕಡಿತ ಮಾಡಲಾಗಿದೆ ಅಥವಾ ರದ್ದನ್ನು ಮಾಡಲಾಗಿದೆ. ಅಂದರೆ ಇದರ ಅರ್ಥ ಇಲ್ಲಿ 0% ಸುಂಕವನ್ನು ವಿಧಿಸಲಾಗುತ್ತೆ, ಅಂದರೆ ಯಾವುದೇ ಸುಂಕವನ್ನು ಇದರಲ್ಲಿ ವಿಧಿಸುವುದಿಲ್ಲ. ಸೊ ಹೀಗಾಗಿ ಇದರ ಪರಿಣಾಮ ಏನಾಗುತ್ತೆ, ಭಾರತದ ರಫ್ತುದಾರರು ಏನಿರ್ತಾರೆ ಇವರಿಗೆ ಏನಾಗುತ್ತೆ, ರಫ್ತುದಾರರಿಗೆ ಇದು ಲಾಭವನ್ನು ತಂದುಕೊಡುತ್ತೆ. ಸೊ ಲಾಭ ಅಂತಂದರೆ ಇಲ್ಲಿ ಯಾವ ರೀತಿ ಈ ಸುಂಕವನ್ನು ಕಡಿಮೆ ಮಾಡುವುದರಿಂದ ಇವಾಗ ಇಲ್ಲಿ ಈ ಒಂದು ಜವಳಿ ಉತ್ಪನ್ನಗಳ ಕುರಿತಂತೆ ಏನಾಗುತ್ತೆ, ಬೇಡಿಕೆ ಅನ್ನುವಂಥದ್ದು ಹೆಚ್ಚುತ್ತೆ. ಸೊ ಬೇಡಿಕೆ ಹೆಚ್ಚಾದರೆ ಇಲ್ಲಿ ಏನಾಗುತ್ತೆ, ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಸೊ ಅವುಗಳ ಉತ್ಪಾದನೆ ಹೆಚ್ಚಾಗುತ್ತೆ. ಸೊ ಹೀಗಾಗಿ ಏನಾಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ. ಸೊ ಹೀಗಾಗಿ ಇದು ಒಟ್ಟಾರೆಯಾಗಿ ಭಾರತಕ್ಕೆ ಲಾಭ ಆಗುತ್ತೆ. ಸೊ ಇದೇ ರೀತಿ ನ್ಯೂಜಿಲೆಂಡ್ಗೂ ಕೂಡ ತನ್ನ ಉತ್ಪನ್ನಗಳನ್ನ ಭಾರತಕ್ಕೆ ರವಾನಿಸಿದಂಥ ಸಂದರ್ಭದಲ್ಲಿ ಅದರ ಒಂದು ಲಾಭ ಕೂಡ ಅದರ ಉತ್ಪಾದಕರಿಗೆ ಆಗುತ್ತೆ. ಈ ರೀತಿಯ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗಳ ಒಂದು ಸಾಮಾನ್ಯ ಪ್ರಯೋಜನಗಳು ಏನಾಗುತ್ತೆ, ಇದರಿಂದ ಪ್ರಯೋಜನಗಳು ಏನು ಅಂತ ನೋಡೋಣ. ಸೊ ಮೊದಲನೇದಾಗಿ ಪಾಲುದಾರರ ದೇಶಗಳ ವಸ್ತುಗಳಿಗೆ ಇಲ್ಲಿ ಶೂನ್ಯ ಅಥವಾ ಕಡಿಮೆ ತೆರಿಗೆಯನ್ನು ವಿಧಿಸಲಾಗತ್ತೆ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರೆ. ಹಾಗೆ ಇಲ್ಲಿ ರಫ್ತು ಮಾರುಕಟ್ಟೆಯ ವೈವಿಧ್ಯತೆ. ಸೊ ಇಲ್ಲಿ ರಫ್ತು ಉತ್ಪನ್ನಗಳಿಗೆ ಏನಾಗುತ್ತೆ, ಇಲ್ಲಿ ಸುಂಕವನ್ನು ಕಡಿಮೆ ಮಾಡುವುದರಿಂದ ಅಥವಾ ಅದನ್ನು ರದ್ದನ್ನು ಮಾಡುವುದರಿಂದ ಏನಾಗುತ್ತೆ, ಇಲ್ಲಿ ದೇಶದ ಆ ಒಂದು ದೇಶಗಳ ಒಂದು ಉತ್ಪನ್ನಗಳೇನಿರುತ್ತೆ ಇಲ್ಲಿ ಬೇರೆ ಬೇರೆ ರಫ್ತಿನ ಉತ್ಪನ್ನಗಳೇನಾಗುತ್ತೆ ಆ ದೇಶದ ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ. ಹಾಗೆ ಇದರೊಟ್ಟಿಗೆ ಇಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕೂಡ ಹೆಚ್ಚಳ ಆಗತ್ತೆ. ಹಾಗೆ ದೇಶೀಯ ಒಂದು ತಯಾರಿಕಾ ವಲಯ ಅಂದರೆ ಇಲ್ಲಿ ಪ್ರೊಡಕ್ಷನ್ ಸೆಕ್ಟರ್ ಏನಿರುತ್ತೆ ಇದಕ್ಕೇನಾಗುತ್ತೆ, ಉತ್ತೇಜನ ಸಿಗುತ್ತೆ ಅಂದರೆ ಇಲ್ಲಿ ಪ್ರೊಡಕ್ಷನ್ ಅನ್ನುವಂಥದ್ದು ಹೆಚ್ಚಾಗತ್ತೆ. ಹಾಗೆ ಕಚ್ಚಾ ಪದಾರ್ಥ, ಮಧ್ಯಂತರ ಉತ್ಪನ್ನ, ಬಂಡವಾಳ ಸರಕುಗಳಿಗೆ ಇಲ್ಲಿ ಸುಲಭ ಪ್ರವೇಶ ಸಿಗುತ್ತೆ. ಸೊ ನೇರವಾಗಿ ಇಲ್ಲಿ ಕಚ್ಚಾ ವಸ್ತುಗಳನ್ನ ರಾ ಮಟೀರಿಯಲ್ಸ್ ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು ಅಥವಾ ಇಂಪೋರ್ಟ್ ಮಾಡಿಕೊಳ್ಬೋದು. ಹಾಗೆ ಇಂಟರ್ಮೀಡಿಯೇಟ್ ಗುಡ್ಸ್ ಅಥವಾ ಮಧ್ಯಂತರ ಉತ್ಪನ್ನಗಳೇನಿರುತ್ತೆ ಅವುಗಳನ್ನು ಕೂಡ ರಫ್ತು ಅಥವಾ ಆಮದಾಗತ್ತೆ. ಬಂಡವಾಳ ಸರಕುಗಳಿಗೆ ಇಲ್ಲಿ ಸುಲಭವಾಗಿ ಮಾರುಕಟ್ಟೆ ಅನ್ನುವಂಥದ್ದು ಸಿಗುತ್ತೆ. ಹಾಗಿದ್ರೆ
ಭಾರತ ಯಾವೆಲ್ಲ ದೇಶಗಳೊಂದಿಗೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕಿದೆ ಅನ್ನುವಂಥದ್ದು ನೋಡೋಣ, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಒಪ್ಪಂದಗಳ ಅಡಿಯಲ್ಲಿ ಶ್ರೀಲಂಕಾ, ಭೂತಾನ್, ಥಾಯ್ಲ್ಯಾಂಡ್, ಸಿಂಗಪೂರ್, ಮಲೇಷ್ಯಾ, ದಕ್ಷಿಣ ಕೊರಿಯಾ, ಜಪಾನ್, ಆಸ್ಟ್ರೇಲಿಯಾ, ಸಂಯುಕ್ತ ಅರಬ್ ಸಂಸ್ಥಾನ ಹಾಗೆ ಮಾರಿಷಸ್ನೊಂದಿಗೆ ಸಹಿಯನ್ನು ಹಾಕಿದ. ಹಾಗೆ ಆಸಿಯಾನ್ ಕಂಟ್ರಿಗಳಲ್ಲಿ, ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಇಲ್ಲಿ ಆಸಿಯಾನ್ನ 10 ರಾಷ್ಟ್ರಗಳಿಗೆ ಭಾರತ ಸಹಿಯನ್ನು ಹಾಕಿದ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ. ಇಂಡೋನೇಷ್ಯಾ, ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಪೂರ್, ಫಿಲಿಪೈನ್ಸ್, ವಿಯೆಟ್ನಾಂ, ಲಾವೋಸ್, ಕಾಂಬೋಡಿಯಾ, ಮ್ಯಾನ್ಮಾರ್ ಹಾಗೆ ಬ್ರೂನೈ ದೇಶಗಳೊಂದಿಗೆ ಸಹಿಯನ್ನು ಹಾಕಿದ. ಸೊ ಇದರೊಟ್ಟಿಗೆ ಯುರೋಪಿಯನ್ ರಾಷ್ಟ್ರಗಳಿಂದ ಕೂಡ ಇಲ್ಲಿ ಸಹಿಯನ್ನು ಹಾಕಿದ. ಸೊ ಅದರಲ್ಲಿ ಐಸ್ಲ್ಯಾಂಡ್, ಲಿಕ್ಟನ್ಸ್ಟೈನ್, ನಾರ್ವೆ ಹಾಗೆ ಸ್ವಿಟ್ಜರ್ಲೆಂಡ್ನೊಂದಿಗೂ ಕೂಡ ಇಲ್ಲಿ ಸಹಿಯನ್ನು ಹಾಕಿದ. ಸೊ ಇದರೊಟ್ಟಿಗೆ ಹಲವಾರು ದೇಶಗಳೊಟ್ಟಿಗೆ ಈ ಒಂದು ಮುಕ್ತ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಕೂಡ ಚಾಲ್ತಿಯಲ್ಲಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಅಮೇರಿಕಾ, ಯುರೋಪಿಯನ್ ಒಕ್ಕೂಟ, ಚಿಲಿ, ಪೆರು, ಇಸ್ರೇಲ್ನೊಂದಿಗೆ ಮಾತುಕತೆಯ ಹಂತದಲ್ಲಿದೆ. ಸೊ ಇಲ್ಲಿ ಏನಿವಾಗ ಈ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಈ ಒಂದು ಮುಕ್ತ ವ್ಯಾಪಾರ ಒಪ್ಪಂದ ಏನಾಗ್ತಾ ಇದೆ, ಸೊ ಈ ಒಂದು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಭಾರತದ ಪ್ರಧಾನಿ ಆಗಿರುವಂಥ ಮೋದಿಯವರು ಹಾಗೆ ನ್ಯೂಜಿಲೆಂಡ್ನ ಪ್ರಧಾನಿ ಆಗಿರುವಂಥ ಕ್ರಿಸ್ಟೋಫರ್ ಲುಕ್ಸನ್ ಇವರು ಜಂಟಿಯಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಸೊ ಈ ಮೂಲಕ ಮೋದಿ ಸರ್ಕಾರದ 7ನೇ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಸೊ ಇದರೊಟ್ಟಿಗೆ ಈ ಒಂದು ಒಪ್ಪಂದದ ಮೂಲಕ ಇಲ್ಲಿ 2025ರಲ್ಲಿ ಅಂತಿಮಗೊಂಡಂಥ 3ನೇ ಒಂದು ಪ್ರಮುಖ ವ್ಯಾಪಾರ ಒಪ್ಪಂದ ಇದಾಗಿದೆ. ಸೊ ಇಲ್ಲಿ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳೊಂದಿಗೆ ಏನು ಮಾಡ್ತಾ ಇದೆ ಅಂದರೆ ಭಾರತ ಇವಾಗ ಈ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟನ್ನು ಮಾಡ್ಕೊಳ್ತಾ ಇದೆ. ಸೊ ಇವಾಗ ಇಲ್ಲಿ ನಮ್ಮ ದೇಶ ಭಾರತ ಅನ್ನುವಂಥದ್ದು ಇವಾಗ ಡೆವಲಪಿಂಗ್ ನೇಷನ್ ಆಗಿದೆ, ಇಲ್ಲಿ ನ್ಯೂಜಿಲೆಂಡ್ ಅನ್ನುವಂಥದ್ದು ಡೆವಲಪ್ಡ್ ನೇಷನ್ ಆಗಿದೆ. ಸೊ ಹೀಗಾಗಿ ಅಭಿವೃದ್ಧಿ ಹೊಂದಿದಂಥ ದೇಶಗಳೊಟ್ಟಿಗೆ ಇವಾಗ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಸೊ ಇದರ ಪ್ರಮುಖ ಉದ್ದೇಶ ಏನು ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಉದ್ಯೋಗ ಸೃಷ್ಟಿ ಆಗತ್ತಾ, ಯಾವ ರೀತಿ ಅಂತಂದರೆ ಇವಾಗ ಭಾರತದ ಜವಳಿ ಮತ್ತು ಚರ್ಮದ ಉತ್ಪನ್ನಗಳಿಗೆ ಇವಾಗ ಬೇಡಿಕೆ ಹೆಚ್ಚಾದರೆ ಏನಾಗುತ್ತೆ, ಸೊ ಆವಾಗ ಈ ಜವಳಿ ಮತ್ತು ಚರ್ಮದ ಒಂದು ಉತ್ಪಾದನೆ ಇರುವಂಥ ಸ್ಥಳಗಳು ಅಥವಾ ಇದರ ಒಂದು ಕಚ್ಚಾವಸ್ತುಗಳು ಲಭ್ಯ ಇರುವಂಥ ಸ್ಥಳಗಳು, ಉದಾಹರಣೆಗೆ ಇವಾಗ ತಿರುಪುರ ಆಗಿರಬಹುದು ಅಥವಾ ಬಳ್ಳಾರಿ ಆಗಿರಬಹುದು ಅಥವಾ ಕೋಲ್ಕತ್ತಾ ಆಗಿರಬಹುದು, ಇಂತಹ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ, ಅಂದರೆ ಕಾರ್ಖಾನೆಗಳು ಸ್ಥಾಪನೆ ಆಗುತ್ತೆ. ಯಾಕಂದರೆ ಇಲ್ಲಿ ಈ ಒಂದು ಚರ್ಮದ ಮತ್ತು ಜವಳಿ ಉತ್ಪನ್ನಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕಲ್ವಾ, ಅದರ ಒಂದು ಉತ್ಪಾದನೆ ಆಗಬೇಕು. ಸೊ ಹೀಗಾಗಿ ಕಾರ್ಖಾನೆಗಳು ಹೆಚ್ಚಾಗತ್ತೆ. ಸೊ ಇದರ ಮೂಲಕ ಸ್ಥಳೀಯವಾಗಿ ಇಲ್ಲಿ ಉದ್ಯೋಗ ಕೂಡ ಸೃಷ್ಟಿಯಾಗತ್ತೆ. ಸೊ ಈ ರೀತಿ ಉದ್ಯೋಗ ಸೃಷ್ಟಿಯಾಗತ್ತೆ. ಹಾಗೆ ಹೂಡಿಕೆ ವೃದ್ಧಿ ಆಗತ್ತೆ. ಹಾಗೆ ಮಾರುಕಟ್ಟೆಗೆ ಪ್ರವೇಶ ವಿಸ್ತರಣೆ ಸಿಗುತ್ತೆ. MSME ಮಹಿಳೆಯರು ಮತ್ತು ಯುವಕರಿಗೆ ಮತ್ತು ರೈತರಿಗೆ ಲಾಭ ಆಗುತ್ತೆ. ಸೊ ಉದಾಹರಣೆಗೆ ಇವಾಗ ಈ MSME ಅಲ್ಲಿ ಅಂದರೆ ಈ ಒಂದು ಸಣ್ಣ ಒಂದು ಉದ್ಯಮಗಳೇನಿರುತ್ತೆ ಅಥವಾ ಕರಕುಶಲ ಉದ್ಯಮಗಳೇನಿರುತ್ತೆ, ಇವುಗಳು ಉತ್ಪಾದಿಸಿರುವಂಥ ಸರಕುಗಳನ್ನ ಯಾವುದೇ ಒಂದು ಮಧ್ಯವರ್ತಿಯ ಸಹಾಯವಿಲ್ಲದೆ ಏನು ಮಾಡಬಹುದು ಅಂತಂದರೆ ನ್ಯೂಜಿಲೆಂಡ್ಗೆ ರಫ್ತನ್ನು ಮಾಡಬಹುದು. ಈ ರೀತಿ ರೈತರ ಉತ್ಪನ್ನಗಳನ್ನ ಕೂಡ ಹಾಗೆ ಹಲವಾರು ಈ ರೀತಿ ಒಂದು ವಸ್ತುಗಳನ್ನು ಇಲ್ಲಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಸೊ ನಂತರದಲ್ಲಿ ಸರಕು ವ್ಯಾಪಾರ, ಗೂಡ್ಸ್ ಟ್ರೇಡ್. ಸೊ ಭಾರತದ ರಫ್ತುಗಳಿಗೆ ಇಲ್ಲಿ 100% ಶೂನ್ಯ ಸುಂಕ ಪ್ರವೇಶ ಇರುತ್ತೆ. ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಸುಂಕವನ್ನು ವಿಧಿಸುವುದಿಲ್ಲ. ಶೂನ್ಯ ಮೀನ್ಸ್ 0% ಅಂತ. ಸೊ ಈ ಮೂಲಕ ಇಲ್ಲಿ ಹಲವಾರು ವಲಯಗಳು ಲಾಭವನ್ನು ಪಡೆಯುತ್ತೆ. ಅಂದರೆ ಇಲ್ಲಿ 0 ಸುಂಕವನ್ನು ವಿಧಿಸುವುದರಿಂದ ಯಾವುದರ ಮೇಲೆ 0 ಸುಂಕವನ್ನು ವಿಧಿಸಲಾಗುತ್ತೆ ಅಂತಂದರೆ ಇಲ್ಲಿ ಜವಳಿ, ಚರ್ಮ, ಉಡುಪು, ಪಾದರಕ್ಷೆ, ಸಾಗರ ಉತ್ಪನ್ನಗಳು, ರತ್ನ, ಆಭರಣ, ಕರಕುಶಲ ವಸ್ತುಗಳು, ಇಂಜಿನಿಯರಿಂಗ್ ಸರಕುಗಳು ಹಾಗೆ ಕಾರ್ಮಿಕ ತೀವ್ರ ವಲಯಗಳಿಗೆ ದೊಡ್ಡ ಉತ್ತೇಜನ ಸಿಗತ್ತೆ. ಸೊ ಮೊದಲು ಏನಂತಂದ್ರೆ ಇವಾಗ ಭಾರತದ ಒಂದು ರತ್ನ ಅಥವಾ ಆಭರಣಗಳನ್ನ ಮೊದಲು ಇವಾಗ ನ್ಯೂಜಿಲೆಂಡ್ಗೆ ರಫ್ತನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ದುಬಾರಿ ಸುಂಕವನ್ನು ವಿಧಿಸ್ತಾ ಇದ್ರು. ಸೊ ಇವಾಗ ಏನಾಗುತ್ತೆ, ಅಗ್ಗ ಇರುತ್ತೆ, ಅಂದರೆ ಇಲ್ಲಿ ಕಡಿಮೆ ಸುಂಕವನ್ನು ಅಥವಾ ಶೂನ್ಯ ಸುಂಕವನ್ನು ವಿಧಿಸುವುದರಿಂದ ಇಲ್ಲಿ ಏನಾಗುತ್ತೆ, ಮಾರಾಟ ಅನ್ನುವಂಥದ್ದು ಹೆಚ್ಚಳ ಆಗುತ್ತೆ. ಭಾರತದ ಕಡೆಯಿಂದ ಮಾರಾಟ ಹೆಚ್ಚಳ ಆಗುತ್ತೆ, ಅಂದರೆ ರಫ್ತು ಹೆಚ್ಚಾಗತ್ತೆ ಅಂತ. ಹಾಗೆ ಸಾಗರ ಉತ್ಪನ್ನಗಳು ಅಂತ ಬಂದಾಗ ಇಲ್ಲಿ ಕೇರಳದಿಂದ ಹೆಚ್ಚಾಗಿ ಸಾಗರ ಉತ್ಪನ್ನಗಳು ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇವುಗಳಿಗೆ ಇಲ್ಲಿ ಏನಾಗುತ್ತೆ, ನ್ಯೂಜಿಲೆಂಡ್ನಲ್ಲಿ ಸುಲಭವಾಗಿರುವಂತಹ ಮಾರುಕಟ್ಟೆಗಳು ಸಿಗತ್ತೆ. ಸೊ ಇಲ್ಲಿ ಕಾರ್ಮಿಕ ತೀವ್ರ ವಲಯ ಅಂತಂದರೆ ಇಲ್ಲಿ ಪಾದರಕ್ಷೆ. ಸೊ ಇಲ್ಲಿ ಕಾರ್ಮಿಕರು ಬೇಕಾಗತ್ತೆ. ಸೊ ಇವುಗಳಲ್ಲಿ ಏನಾಗುತ್ತೆ, ಬೇಡಿಕೆ ಹೆಚ್ಚಾದಾಗ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗತ್ತೆ. ಇನ್ನು ಸೇವಾ ವಲಯಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ 118 ಸೇವಾ ಕ್ಷೇತ್ರಗಳಿಗೆ ಮಾರುಕಟ್ಟೆಯನ್ನು ಪ್ರವೇಶಿಸಲಿಕ್ಕೆ ಇಲ್ಲಿ ಅನುಮತಿಸಲಾಗಿದೆ. ಸೊ ಪ್ರಮುಖವಾಗಿ ಅವುಗಳಲ್ಲಿ
ದೂರಸಂಪರ್ಕ, IT, ನಿರ್ಮಾಣ, ಹಣಕಾಸು ಸೇವೆಗಳು, ಪ್ರವಾಸೋದ್ಯಮ ಮತ್ತು ವೃತ್ತಿಪರರಿಗೆ ಇಲ್ಲಿ ಉದ್ಯೋಗಾವಕಾಶ ಸಿಗುತ್ತೆ. ಉದಾಹರಣೆಗೆ ಇವಾಗ ಬೆಂಗಳೂರಿನಲ್ಲಿ ಐ ಟಿ ಇಂಜಿನಿಯರ್ ಇದ್ರೆ ಸೊ ಇಲ್ಲಿ ಏನು ಮಾಡಲಾಗತ್ತೆ, IT ಇಂಜಿನಿಯರ್. ಸೊ ಇಲ್ಲಿ ನ್ಯೂಜಿಲೆಂಡ್ನ ಕಂಪ್ನಿಗಳಿಗಿದ್ರೆ ಸೊ ನ್ಯೂಜಿಲೆಂಡ್ನ ಕಂಪ್ನಿಗಳಿಗೆ ಏನು ಮಾಡಲಾಗತ್ತೆ, ಇಲ್ಲಿ ಪ್ರಾಜೆಕ್ಟ್ ಕೆಲಸವನ್ನು ಇವರಿಗೆ ವಹಿಸಲಾಗತ್ತೆ. ಹಾಗೆ ಇನ್ನು ಕನ್ಸ್ಟ್ರಕ್ಚರ್ ಇಂಜಿನಿಯರ್ ಅಂದರೆ ನಿರ್ಮಾಣ ಅಂತ ಬಂದಾಗ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳಲ್ಲಿ ಏನು ಮಾಡಬಹುದು, ಭಾರತಕ್ಕೆ ಅವಕಾಶವನ್ನು ನೀಡಬಹುದು. ಸೊ ಈ ರೀತಿ ಹಲವಾರು ಅವಕಾಶಗಳು ಇಲ್ಲಿ ಸಿಗುತ್ತೆ. ಹಾಗೆ ವೃತ್ತಿಪರರು, ವಿದ್ಯಾರ್ಥಿಗಳು ಮತ್ತು ಯುವಕರಿಗೆ ಇದು ಯಾವ ರೀತಿ ಬೆನಿಫಿಟ್ ಆಗಲಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಅಧ್ಯಯನ ಸಮಯದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಉದಾಹರಣೆಗೆ ಇವಾಗ ಭಾರತದ ವಿದ್ಯಾರ್ಥಿಯೊಬ್ಬ ಈ ನ್ಯೂಜಿಲೆಂಡ್ನಲ್ಲಿ ಸ್ಟಡಿಯನ್ನು ಮಾಡ್ತಾ ಇದ್ರ ಅಥವಾ ಇಲ್ಲಿ MBAನ ಓದ್ತಾ ಇದ್ರೆ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಆತ ಏನು ಮಾಡ್ಬೋದು, ಈ MBA ಸ್ಟಡಿಯೊಂದಿಗೆ ಆತ ಪಾರ್ಟ್ ಟೈಮ್ ಜಾಬನ್ನು ಕೂಡ ಮಾಡಬಹುದು, ಪಾರ್ಟ್ ಟೈಮ್ ಜಾಬ್. ಸೊ ಹೀಗಾಗಿ ಏನಾಗುತ್ತೆ, ಇಲ್ಲಿ ಆತನಿಗೆ ಇಲ್ಲಿ ಆದಾಯ ಬರುತ್ತೆ, ಇನ್ಕಮ್ ಬರುತ್ತೆ. ಸೊ ಇದರೊಟ್ಟಿಗೆ ಆತನಿಗೆ ಕೆಲಸದ ಒಂದು ಅನುಭವ ಕೂಡ ಬರುತ್ತೆ. ಸೊ ಈ ರೀತಿ ಒಂದು ಅವಕಾಶವನ್ನು ನೀಡಲಾಗತ್ತೆ. ಹಾಗೆ ಪೋಸ್ಟ್ ಸ್ಟಡಿ ವರ್ಕ್ ಅವಕಾಶ ಅಂದರೆ ಇಲ್ಲಿ ಅಧ್ಯಯನದ ನಂತರ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ವರ್ಕ್ ಹಾಲಿಡೇ ವೀಸಾ ವ್ಯವಸ್ಥೆ ಇರುತ್ತೆ. ಹಾಗೆ ಸ್ಟೆಮ್ ಪದವೀಧರರಿಗೆ ಇಲ್ಲಿ 3 ವರ್ಷ ಕೆಲಸವನ್ನು ನೀಡಲಾಗುತ್ತೆ. PhD ವಿದ್ವಾಂಸರಿಗೆ 4 ವರ್ಷದ ಕೆಲಸವನ್ನು, ಹಾಗೆ ತಾತ್ಕಾಲಿಕ ಉದ್ಯೋಗದ ಪ್ರವೇಶ ವೀಸಾವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಹಾಗೆ ಇದು ಕೃಷಿಕರು ಮತ್ತು ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಕೃಷಿ ಉತ್ಪಾದಕತೆ ಪಾಲುದಾರಿಕೆಯನ್ನು ಮಾಡಿಕೊಳ್ಳಲಾಗಿದೆ. ಸೇಬು, ಕಿವಿ ಹಣ್ಣು, ಜೇನುತುಪ್ಪ ಸಹಕಾರ. ಸೊ ಈ ರೀತಿ ಹಲವಾರು ಒಂದು ರೈತರ ಉತ್ಪನ್ನಗಳಿಗೆ ಕೂಡ ಇಲ್ಲಿ ಪ್ರವೇಶವನ್ನು ನೀಡಲಾಗಿದೆ. ಹಾಗೆ ಬಾಸ್ಮತಿ ಅಕ್ಕಿಗೆ GI ರಕ್ಷಣೆ. ಏನಿದ್ರ ಅರ್ಥ, ಬಾಸ್ಮತಿ ಅಕ್ಕಿಗೆ GI ರಕ್ಷಣೆ ಅಂತಂದರೆ ಇವಾಗ ನ್ಯೂಜಿಲೆಂಡ್ನಲ್ಲಿ ಈ ಭಾರತೀಯ ಒಂದು ಇಂಡಿಯನ್ ಬಾಸ್ಮತಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ರೆ ಸೊ ನ್ಯೂಜಿಲೆಂಡ್ನಲ್ಲಿ ಅವ್ರು ಏನು ಬಳಸಬೇಕು, ಇದೇ ಹೆಸರನ್ನು ಬಳಸಬೇಕು. ಅವರು ಇಂಡಿಯನ್ ಬಾಸ್ಮತಿ ಅಂತಲೇ ಬಳಸಬೇಕು ಭಾರತದ ವಸ್ತುಗಳಿಗೆ. ಸೊ ಹೀಗಾಗಿ ಏನಾಗುತ್ತೆ, ಅದು ರೈತರಿಗೆ ಲಾಭವನ್ನು ತಂದುಕೊಡುತ್ತೆ. ಒಂದು ರೀತಿ ಬ್ರ್ಯಾಂಡ್ ಆಗಿ ಅದು ಮಾರಾಟವಾಗೋದ್ರಿಂದ ಸೊ ದೇಶೀಯವಾಗಿ ಅಂದರೆ ಅದು ಭಾರತಕ್ಕೆ ಏನಾಗುತ್ತೆ, ಬೇಡಿಕೆನ ಹೆಚ್ಚಿಸುತ್ತೆ. ಸೊ ಇದರೊಟ್ಟಿಗೆ ಇಲ್ಲಿ ಹಲವಾರು ಒಂದು ವಲಯಗಳಿಗೆ ಸಂಪೂರ್ಣ ರಕ್ಷಣೆ ನೀಡಲಾಗಿದೆ. ಅಕ್ಕಿ, ಕ್ಷೀರ ಅಂದರೆ ಹಾಲು, ಗೋಧಿ, ಸೋಯಾ. ಸೊ ಇದರ ಉದ್ದೇಶ ಏನಂತಂದರೆ, ಇದರ ಅರ್ಥ ಇಲ್ಲಿ ರಕ್ಷಣೆಯನ್ನು ನೀಡಲಾಗಿದೆ ಅಂತಂದರೆ ಇದರ ಅರ್ಥ ಇಲ್ಲಿ ವಿದೇಶಿ ಅಗ್ಗದ ಉತ್ಪನ್ನಗಳೇನಿರುತ್ತೆ, ಅಗ್ಗದ ಉತ್ಪನ್ನಗಳು ಅಂದರೆ ಇಲ್ಲಿ ವಿದೇಶದಿಂದ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಕೂಡ ಇವುಗಳು ಉತ್ಪಾದನೆ ಆಗುತ್ತೆ. ಆದರೆ ವಿದೇಶದಲ್ಲಿ ಕೂಡ ಇವುಗಳು ಉತ್ಪಾದನೆ ಆದಂಥ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ವಸ್ತುಗಳು ಕಡಿಮೆ ದರದಲ್ಲಿ ಸಿಗತ್ತೆ ಅಂತ ಅನ್ಕೊಳ್ಳೋಣ. ಸೊ ಈ ರೀತಿ ಕಡಿಮೆ ದರದಲ್ಲಿ ಲಭ್ಯ ಆದರೆ ಭಾರತೀಯ ಮಾರುಕಟ್ಟೆಗಳಲ್ಲಿ ಅವಾಗ ಏನಾಗುತ್ತೆ, ಭಾರತೀಯ ಒಂದು ಮಾರುಕಟ್ಟೆ ಉತ್ಪನ್ನಗಳ ಮೇಲೆ ಏನಾಗುತ್ತೆ, ಅದು ಪರಿಣಾಮ ಬೀರುತ್ತೆ. ಸೊ ಹೀಗಾಗಿ ವಿದೇಶಿ ಅಗ್ಗದ ವಸ್ತುಗಳಿಗೆ ಇಲ್ಲಿ ಸುಲಭವಾಗಿ ಪ್ರವೇಶ ನಾವು ಕೊಡೋದಿಲ್ಲ. ಸೊ ಹೀಗಾಗಿ ಅದಕ್ಕೆ ಏನು ಮಾಡ್ತಾರೆ, 100% ಅಥವಾ ಈ ರೀತಿ ಒಂದು ಸುಂಕವನ್ನು ವಿಧಿಸ್ತಾರೆ. ಸೊ ಹೀಗಾಗಿ ಇಲ್ಲಿ ಇವುಗಳಿಗೆ ಸಂಪೂರ್ಣ ರಕ್ಷಣೆಯನ್ನು ನೀಡಲಾಗಿದೆ. ಇದಕ್ಕೆ ಪ್ರತಿಸ್ಪರ್ಧಿಯಾಗಿ ವಿದೇಶಿ ಉತ್ಪನ್ನಗಳು ಭಾರತಕ್ಕೆ ಅಗ್ಗದ ದರದಲ್ಲಿ ಮಾರಾಟ ಮಾಡದೆ ಹಾಗೆ ಮಾಡಲಾಗತ್ತೆ. ಹಾಗೆ ಹೂಡಿಕೆಗೆ ಬದ್ಧತೆ. ಸೊ ನ್ಯೂಜಿಲೆಂಡ್ನಿಂದ ಮುಂದಿನ 15 ವರ್ಷಗಳಲ್ಲಿ $20 ಬಿಲಿಯನ್ FDI ಹೂಡಿಕೆಯನ್ನು ಮಾಡುವಂಥ ಗುರಿ ಇದೆ. ಹಾಗೆ 14 ಲಕ್ಷ ಹೂಡಿಕೆ ಗುರಿಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಕೃಷಿ, ಶಿಕ್ಷಣ, MSME, ಕ್ರೀಡೆ, ಯುವ ಅಭಿವೃದ್ಧಿಗೆ ಇಲ್ಲಿ ಹೂಡಿಕೆಯನ್ನು ಮಾಡಲಾಗತ್ತೆ. ಸೊ ವೆರಿ ಇಂಪಾರ್ಟೆಂಟ್, ಇಲ್ಲಿ ಮಹಿಳಾ ನೇತೃತ್ವದ FDI ಇದಾಗಿದೆ, ಅಂದರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಅಂದರೆ ಇದು ಭಾರತದ ಮೊದಲ ಮಹಿಳಾ ನೇತೃತ್ವದ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಅಂದರೆ ಇದಕ್ಕೆ ಇಲ್ಲಿ ಮಹಿಳಾ ಒಂದು ಏನು ಸದಸ್ಯರಿರ್ತಾರೆ, ಸೊ ಇವರು ಭಾರತದ ಪರವಾಗಿ ಈ ಒಂದು ಒಪ್ಪಂದಕ್ಕೆ ಇಲ್ಲಿ ಸಹಿಯನ್ನು ಹಾಕಿದ್ದಾರೆ. ಸೊ ಹೀಗಾಗಿ ಈ ಒಂದು ಮಾತುಕತೆ ತಂಡದಲ್ಲಿ ಹೆಚ್ಚಾಗಿ ಮಹಿಳೆಯರು ಇದ್ದರು ಅನ್ನುವಂಥದ್ದು. ಸೊ ಹೀಗಾಗಿ ಇದು ಈ ಒಂದು ಒಪ್ಪಂದದ ಮೂಲಕ ಇದು ಮಹಿಳಾ ನಾಯಕತ್ವಕ್ಕೆ ಉತ್ತೇಜನವನ್ನು ನೀಡಿದಂತಾಗತ್ತೆ. ಸೊ ಇದರ ವ್ಯಾಪಾರ ಕಾರ್ಯತಂತ್ರ ಇದು ಭಾರತಕ್ಕೆ ಯಾವ ರೀತಿ ಇದೆ ಅನ್ನೋಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಶ್ರಮ ತೀವ್ರ ಅಂದರೆ ಕಾರ್ಮಿಕ ತೀವ್ರ ವಲಯಗಳಿಗೆ ರಕ್ಷಣೆಯನ್ನು ನೀಡುತ್ತೆ. ಹಂತ ಹಂತವಾಗಿ ಮಾರುಕಟ್ಟೆಯನ್ನು ಮುಕ್ತಗೊಳಿಸಲಾಗತ್ತೆ. ರಾಷ್ಟ್ರೀಯ ಹಿತಾಸಕ್ತಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ನೀಡಲಾಗತ್ತೆ. ಅಂದರೆ ಇಲ್ಲಿ ದೇಶೀಯ ಉತ್ಪನ್ನಗಳಿಗೆ ಸೊ ಇಲ್ಲಿ ರಕ್ಷಣೆ ಸಿಗುತ್ತೆ. ಪರಸ್ಪರ ಲಾಭದ ಆಧಾರಿತ ಒಪ್ಪಂದ ಇದಾಗಿದೆ. ಸೊ ಇದರ ಒಟ್ಟಾರೆ ಪರಿಣಾಮ ಏನು ಅಂತಂದರೆ ಇಲ್ಲಿ ಉದ್ಯೋಗ ಸೃಷ್ಟಿ, ಜಾಗತಿಕ ಮಾನ್ಯತೆ, ಹಾಗೆ ಆರ್ಥಿಕ ಬೆಳವಣಿಗೆ,
ಭಾರತ ಒಂದು ವಿಶ್ವಾಸಾರ್ಹ ವ್ಯಾಪಾರ ಪಾಲುದಾರರನ್ನಾಗಿ ಮಾಡುವಂಥದ್ದು. ಹಾಗೆ ಇದು ಮಾನವ ಕೇಂದ್ರಿತ ಅಭಿವೃದ್ಧಿ ಒಂದು ವ್ಯಾಪಾರ ಒಪ್ಪಂದ ಇದಾಗಿದೆ.